ವೇತನ ಕೊಡಲೇಬೇಕು. ಕಾರ್ಮಿಕರನ್ನು ಬೇದಿಗಿಳಿಸಿದ ಸರ್ಕಾರ ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಕನಿಷ್ಠ ಕೂಲಿ ಕೊಡಲು ವಿಫಲವಾಗಿರುವ ಸರ್ಕಾರಗಳಿಗೆ ಧಿಕ್ಕಾರ. ಬಿಎಲ್ಒ ಕೆಲಸಗಳಲ್ಲಿ ಮಾನಸಿಕ ಒತ್ತಡ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ನ್ಯಾಯವಾಗಲಿ ಕಾರ್ಮಿಕರ ಐಕ್ಯತೆ. ಮಹಿಳೆಯರೇ ಒಂದಾಗಿ, ಮಹಿಳೆಯರೇ ಒಂದಾಗಿ, ಕಾರ್ಮಿಕರ ಐಕ್ಯತೆ ನ್ಯಾಯವಾಗಲಿ. ಕಾನೂನಂತೆ ಬೇಕೇ ಬೇಕು. ಏನೇ ಬರಲಿ, ಯಾರೇ ಬರಲಿ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಅಕ್ಷರ ದಾಸೋಹ ಸಂಘಕ್ಕೆ ಜಯ. ಜಿಂದಾಬಾದ್. ನೌಕರರಿಗೆ ಕೆಲಸದ ಭದ್ರತೆ ಸಿಗಲೇಬೇಕು. ಸಿಗುವ ತನಕ ಹೋರಾಟ ನಿಲ್ಲೋದಿಲ್ಲ. ಅಂಗನವಾಡಿ ನೌಕರರಿಗೆ ಬಿಎಲ್ಒ ಕೆಲಸ ಬೇಡ. ಅಂಗನವಾಡಿ ನೌಕರರಿಗೆ ಬೇಡವೇ ಬೇಡ. ಕರ್ನಾಟಕ ರಾಜ್ಯ ಸ್ಕೀಮ್ ನೌಕರರ ಸಂಘ ಸರ್ಕಾರ ಒಂದೇ ಸರ್ಕಾರ. ಬಿಸಿ ಊಟದ ನೌಕರರನ್ನು ಬೇಕು. ಆಗುವ ತನಕ ಹೋರಾಟ ನಿಲ್ಲೋದಿಲ್ಲ. ಜಿಂದಾಬಾದ್. ಅಂಗನವಾಡಿ ಮತ್ತು ಬಿಸಿ ಊಟದ ನೌಕರರನ್ನು ಬೀದಿಗಿಳಿಸಿದ ಸ್ಕೀಮ್ ನೌಕರರಾದಂಥ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ 2018ರಿಂದ ಕೂಡ ಒಂದೇ ಒಂದು ಸಿಂಗಲ್ ಪೈಸೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು ಹೆಚ್ಚುವರಿ ಕೆಲಸಗಳೆಲ್ಲ ಕೂಡ ಈ ಅಂಗನವಾಡಿ ನೌಕರರ ಕಡೆಯಿಂದನೇ ಮಾಡಿಸ್ತಾ ಇದ್ದಾರೆ. ಇವತ್ತು BLO ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ BLOಗಳಿಗೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಯಾರು ಕೂಡ ಹೋರಾಟಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ರಾತ್ರಿ ಒಬ್ಬ BLO ಶಿಡ್ಲಘಟ್ಟ ತಾಲೂಕಿನ ನವನೀತ ಅನ್ನೋರು ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರು ಕೂಡ ಇವ್ರು ಬಿಟ್ಟಿಲ್ಲ. ಅವ್ರು ನೋಡಲ್ ಆಫೀಸರ್ಗಳು ವಾಪಸ್ ಬರಬೇಕು ಅಂತೇಳಿ ರಾತ್ರಿ ಸೀರಿಯಸ್ ಆಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಜಯದೇವ ಕಳಿಸಿದ್ದಾರೆ. ಅವರು 6 ತಿಂಗಳಿಂದ ಕೇಳ್ಕೊತಾ ಇದ್ದಾರೆ ನನ್ನನ್ನು BLO ಕೆಲಸದಿಂದ ಬಿಡುಗಡೆ ಮಾಡಿ ಅಂತ. ಇವತ್ತು ಸುಮಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸುಮಾರು ಜನ ಅಂಗವಿಕಲರು ಇದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು BLO ಕೆಲಸದಲ್ಲಿ ತೊಡಗಿಸ್ಕೊತಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು. ಆದರೆ ಇವತ್ತು ಅವ್ರಿಗೆ ಬೇಕಾಗಿರೋಂಥ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಒಂದು ಫೋನ್ ಕೊಟ್ಟಿಲ್ಲ, ಒಂದು ಸಿಮ್ ಕೊಟ್ಟಿಲ್ಲ, ಒಂದು ವೈಫೈ ಕೊಟ್ಟಿಲ್ಲ. ಇವತ್ತು 100% ಟಾರ್ಗೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ SIR ಮಾಡೋದ್ರಲ್ಲಿ. ಆದರೆ ಇದೆಲ್ಲವನ್ನು ಮಾಡಿರೋಂಥದ್ದು ನಮ್ಮ ಅಂಗನವಾಡಿ ವರ್ಕರ್ಸ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಏನು ಕೊಡದೇ ಇದ್ರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಹೋರಾಟ ಇದೆ, ಹೋಗ್ಬೇಕು ಅಂತಂದ್ರೆ ನಿಮ್ಗೆಲ್ಲ ನೋಟಿಸ್ ಕೊಡ್ತೀವಿ, ನಿಮ್ಗೆ ಎಸ್ಮಾ ಜಾರಿ ಮಾಡಿಸ್ತೀವಿ ಅಂತ ನಮ್ಮ ಅಧಿಕಾರಿಗಳು ಇವತ್ತು ಬೆದರಿಕೆ ಆಗ್ತಾ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ.
ಇಡೀ ರಾಜ್ಯಾದ್ಯಂತ 26,000 BLOಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವರ್ಕರ್ಸ್ಗೆ ಇವತ್ತು C ಮತ್ತು D ಗ್ರೂಪ್ ನೌಕರು ಮಾಡಬೇಕು ಅಂತ ಆದೇಶ ಇದ್ದರೂ ಕೂಡ ನಮ್ಮ ಗೌರವಧನ ಕಾರ್ಯಕರ್ತರನ್ನು ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಆದರೂ ಕೂಡ ನಾವು ಸುಮಾರು ಹೆಲ್ತ್ ಇಶ್ಯೂ ಇರೋಂಥವ್ರದ್ದು ಅವ್ರನ್ನಾದರೂ ಬಿಡುಗಡೆ ಮಾಡ್ರಿ ಅಂದರೆ ಬಿಡುಗಡೆ ಮಾಡಿಲ್ಲ. ಇವತ್ತೇನಾದರೂ ಆ ವರ್ಕರ್ಸ್ಗೆ ಹೆಚ್ಚು ಕಮ್ಮಿ ಆಗಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಅಧಿಕಾರಿಗಳ ಇದರ ಹೊಣೆಯನ್ನು ಹೊತ್ಕೋಬೇಕು. ಈಗ ಆಲ್ರೆಡಿ ಯಾರೆಲ್ಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಅವರ ಇಡೀ ಟ್ರೀಟ್ಮೆಂಟ್ ಖರ್ಚನ್ನ ನಮ್ಮ ಅಧಿಕಾರಿಗಳೇ ವಹಿಸಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು 2018ರಿಂದ ನಮ್ಮ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು 8 ರೂಪಾಯಿ 12 ರೂಪಾಯಿ ಕೊಡ್ತಾ ಇದ್ದಾರೆ. 2018ರಲ್ಲಿ ಇದ್ದಂತಹ ಬೆಲೆನೇ ಇವತ್ತಿದೆಯಾ? ಬೆಲೆ ಏರಿಕೆ ಆಗಿಲ್ವಾ? ಇವತ್ತು 2023 ಡಿಸೆಂಬರಲ್ಲಿ ನಾವು ಹೋರಾಟ ಕೂತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ಕೇಂದ್ರ ಮಂತ್ರಿಗಳ ಮನೆ ಮುಂದೆ ಕೂತಿದ್ದು ಹೋರಾಟಕ್ಕೆ ನಮ್ಮನ್ನು ಡೆಲ್ಲಿಗೆ ಕರ್ಕೊಂಡು ಹೋದ್ರು. ಡೆಲ್ಲಿಗೆ ಕರ್ಕೊಂಡೋಗಿ ನಮ್ಮ ಇಲಾಖೆ ಮಿನಿಸ್ಟ್ರುಗಳು ಬಿಸಿ ಊಟ, ಅಂಗನವಾಡಿ, ICDS ಮಿನಿಸ್ಟ್ರುಗಳ ಜೊತೆ ನಮಗೆ ಮಾತುಕತೆ ಮಾಡಿಸಿದ್ರು. ಆವತ್ತೇನು ಹೇಳಿದ್ದು, ನಿಮ್ಗೆ ಈ ಸಲ ಖಂಡಿತ ನಾವು ಹೆಚ್ಚಳ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಫೆಬ್ರವರಿ 1ನೇ ತಾರೀಕು ಬಜೆಟಲ್ಲಿ ನಮಗೆ ನಮ್ಮ ಕೈ ಚಿಪ್ಪನ್ನು ಕೊಟ್ಟಿದ್ದಾರೆ. ಸರ್ಕಾರಗಳು ನಮ್ಮನ್ನು ದುಡಿಸ್ಕೊಳ್ತಾ ಇರುವಂಥ ನೀತಿ ಇದು ಖಂಡನೀಯವಾದಂಥದ್ದು. ಇವತ್ತೇನಾದರೂ ಈ ವರ್ಷದಲ್ಲಿ ಹೆಚ್ಚಳ ಮಾಡಲಿಲ್ಲ ಅಂತಂದರೆ ನಾವು ಬಿಡೋದಿಲ್ಲ. ಯಾಕೆ ಅಂತಂದರೆ 60,000 70,000 ತಗೊಳ್ಳೋಂತಹ ಯಾರು ಅಧಿಕಾರಿಗಳಿದ್ದಾರೆ, ಸರ್ಕಾರದ ಅಧಿಕಾರಿಗಳು, ಅವ್ರಿಗಿನ್ನ ಹೆಚ್ಚಿನ ಕೆಲಸವನ್ನು ನಮ್ಮ ವರ್ಕರ್ಸ್ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಮತ್ತು ಇವತ್ತು LKG UKG ಒಂದು ಕಡೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಅಂಗನವಾಡಿಗಳಲ್ಲಿ ಮಕ್ಕಳೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಿದೆ. ಈಗ ಅಂಗನವಾಡಿ ಮುಂದೆನೇ ಅವರು ಶಾಲೆಗಳಲ್ಲಿ ಕೂಡ ಶಾಲಾ ಕಾಂಪೌಂಡಲ್ಲೇ LKG UKG ಮಾಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದರೆ ಅಲ್ಲೂ ಇರಲಾರ್ದೆ ಇಲ್ಲೂ ಇರಲಾರ್ದೆ ಇರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಇಲಾಖೆಯಿಂದ 10,000 LKG UKGಯನ್ನು ಪ್ರಾರಂಭ ಮಾಡ್ತೀವಿ ಅಂತಂದ್ರು. ಆದರೆ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ಏನೂ ಕೂಡ ಕೊಟ್ಟಿಲ್ಲ. ನೀವು LKG UKG ಪ್ರಾರಂಭ ಮಾಡ್ರಿ ಅಂತಾರೆ. ಮಕ್ಕಳಿಗೆ ಶೂ ಕೊಡಬೇಕು, ಯೂನಿಫಾರ್ಮ್ ಕೊಡಬೇಕು, ಮತ್ತು ಮಕ್ಕಳನ್ನ ಇದು ಬ್ಯಾಗು ಬುಕ್ಕು ಎಲ್ಲ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ಮತ್ತೆ ಇವತ್ತು ಮೂಲಭೂತ ಸೌಲಭ್ಯಗಳೇನು ಕೂಡ ಕೊಡ್ಲಾರ್ದಂಗೆ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಮೊಟ್ಟೆ ರೇಟ್ ಇವತ್ತು ಮಾರ್ಕೆಟಲ್ಲಿ 6 ರೂಪಾಯಿ ಕೊಡ್ತಾರೆ ಇಲಾಖೆಯಿಂದ. ನಮ್ಮ DC ಸಾರು ಹೋಗಿ ಫಲಾನುಭವಿಗಳಿಗೆ ಫೋನ್ ಮಾಡ್ತಾರೆ, ನಿಮ್ಗೆ 25 ಮೊಟ್ಟೆ ಕೊಟ್ಟಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ನಾವು ಯಾವ ಥರ ಕೊಡಬೇಕು? 25 ಮೊಟ್ಟೆ 8.5 ರೂಪಾಯಿ ಮಾರ್ಕೆಟ್ ರೇಟ್ ಇರೋವಾಗ ನಾವು ಯಾವ ಥರ ಕೊಡಬೇಕು ಅನ್ನೋವಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಆಗಿದೆ. ಮತ್ತು ಇವತ್ತು ಶಿಡ್ಲಘಟ್ಟ ತಾಲೂಕಿನ 70 ಶಾಲೆಗಳನ್ನು ಇಸ್ಕಾನ್ಗೆ ಕೊಟ್ಟಿದ್ದಾರೆ ಬಿಸಿ ಊಟ ಯೋಜನೆಯನ್ನು. ಇವತ್ತು 25 ವರ್ಷ 30 ವರ್ಷದಿಂದ ಕೇವಲ ಆವಾಗ 200 ರೂಪಾಯಿ 300 ರೂಪಾಯಿಗೆ ಯಾರು ಕೂಡ ಬರಲಿಲ್ಲ. ಅವತ್ತು ನಮ್ಮ ಬಡ ಹೆಣ್ಣು ಮಕ್ಕಳು ಈ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತು ಅವರನ್ನು ಬೀದಿ ಪಾಲು ಮಾಡಿ ಇವತ್ತು ಇಸ್ಕಾನ್ಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇಸ್ಕಾನ್ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. BLOಗಳು ಕೊಡ್ತಾ ಇರುವಂಥ ಮಾನಸಿಕ ಹಿಂಸೆಯನ್ನು ತಡಿಬೇಕು. ಮತ್ತು ಇವತ್ತು ಅವ್ರಿಗೆ ಒಂದು ಫೋನ್ ಕೊಡಬೇಕು, ಒಂದು ಕರೆನ್ಸಿ ಕೊಡಬೇಕು. ಯಾವುದೂ ಇರಲಾರ್ದಂಗೆ ದುಡಿಸುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಸಿದ್ಧಗಂಗಪ್ಪ ಅಂತೇಳಿ CITUನ ಜಿಲ್ಲಾಧ್ಯಕ್ಷ. ಇವತ್ತು ಇಡೀ ಭಾರತ ದೇಶಾದ್ಯಂತ ಎಲ್ಲ ಸ್ಕೀಮ್ ನೌಕರರು ಇವತ್ತು ಕರಾಳ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಏನು ಕರಾಳ ದಿನಾಚರಣೆ ಅಂತೇಳಿದರೆ, ಸಂಪೂರ್ಣವಾಗಿ ಸ್ಕೀಮ್ ನೌಕರರನ್ನು ಇವತ್ತು ಅಧಃಪತನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಕಡೆ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಇಡೀ ಸ್ಕೀಮ್ ನೌಕರರನ್ನು ವಂಚನೆ ಮಾಡಿದೆ. ಅದನ್ನು ಪ್ರತಿಭಟಿಸಿ ಇವತ್ತು ಕರಾಳ ದಿನಾಚರಣೆಯನ್ನು ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ, ಕೇಂದ್ರ ಸರ್ಕಾರ 2018ರಿಂದ ಇವತ್ತಿನವರೆಗೂ ಒಂದು ನಯಾ ಪೈಸಾ ಕೂಡ ಅವರ ಯೋಜನೆಗಳಿಗೆ ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಮತ್ತು ವೇತನವನ್ನು ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ, ಈಗ ಕನಿಷ್ಠ ವೇತನ ಅಂತಕ್ಕಂಥ ಕಾನೂನು ಇದ್ದರೂ ಕೂಡ ನಮ್ಮನ್ನು ಗೌರವಧನ ಕಾರ್ಯಕರ್ತರು ಅಂತೇಳಿ ಕಾರ್ಮಿಕ ಹಕ್ಕುಗಳಿಂದ ವಂಚನೆ ಮಾಡಿ ಇವತ್ತು ಆಚೆ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕನಿಷ್ಠ ವೇತನ ಕೊಡದೆ ವಂಚನೆ ಮಾಡಿರೋದ್ರ ಜೊತೆಯಲ್ಲೇ ಮಿನಿಮಮ್ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ.
ಆದ್ದರಿಂದ ಈ ಧೋರಣೆಯನ್ನು ಪ್ರತಿಭಟಿಸಿ ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಕನಿಷ್ಠ ವೇತನದ ನೋಟಿಫಿಕೇಷನ್ ಮಾಡಿದೆ. ಆ ಪ್ರಕಾರವಾಗಿ ಕನಿಷ್ಠ ಎಲ್ಲ ಕಾರ್ಮಿಕರಿಗೂ 19,000 ರೂಪಾಯಿ ಕನಿಷ್ಠ ವೇತನ ಮತ್ತು ಗರಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಅಂತಿದೆ. ಬಟ್ ಏನಪ್ಪ ಅಂತ ಹೇಳಿದರೆ ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರು ಯಾರ್ಯಾರಿದ್ದಾರೆ ಸ್ಕೀಮು ಅವನ್ನೆಲ್ಲ ಆಚೆಗಿಟ್ಟಿದ್ದಾರೆ. ಆ ಆಚೆಗಿಟ್ಟಿರ್ತಕ್ಕಂಥದ್ದು ಕೂಡ ಸರಿಯಿಲ್ಲ. ಮತ್ತು ಬಿಸಿ ಊಟ ಯೋಜನೆಯನ್ನು ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡಲಿಕ್ಕೆ ಹೋಗಿರ್ತಕ್ಕಂಥದ್ದು ಇವತ್ತು 20-30 ವರ್ಷಗಳಿಂದ ದುಡಿದಿರ್ತಕ್ಕಂಥ ಮಹಿಳೆಯರನ್ನ ವಂಚನೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಅಂಗನವಾಡಿ ನೌಕರರಿಗೆ ಯಾವುದೇ ಸೌಲಭ್ಯ ಕೊಡಿಲ್ಲ. ಇವತ್ತು ಚುನಾವಣೆ BLOಗಳಾಗಿ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 35% ಅಷ್ಟಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಗಿದೆ. ಆದರೂ ಕೂಡ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು, ಒತ್ತಡ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಆದ್ದರಿಂದ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಕೀಮ್ ನೌಕರರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ವಾಪಸ್ ತೆಗೆದು ಅವ್ರಿಗೆ ನ್ಯಾಯವಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡಬೇಕು, ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಸರ್. 2011ರಿಂದ ಇದುವರೆಗೂ ₹1 ವೇತನ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ. ಜೊತೆಗೆ ಇಸ್ಕಾನ್ ಅಂತ ಧರ್ಮಾಧಾರಿತ ಇವಕ್ಕೆ ಬಿಸಿ ಊಟನ ಕೂಡ ಕೊಟ್ಟಿದೆ. ಈಗ ಆಲ್ರೆಡಿ ಶಿಡ್ಲಘಟ್ಟ ತಾಲೂಕಿನ 70 ಶಾಲೆಗಳನ್ನು ಕೊಟ್ಟಿದೆ. ಈಗ ಮೊನ್ನೆ ಬಂದ ಮಾಹಿತಿ ಏನು ಅಂತಂದರೆ, ಶಿಕ್ಷಕರ ಯೂನಿಯನ್ನಿಂದ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದರೆ ನಮಗೆ ಶಿಕ್ಷಣ ಅಂದರೆ ಬಿಸಿ ಊಟದ ಹೊರೆಯಿಂದ ತಪ್ಪಿಸಿ ಅಂತ ಹೇಳ್ಬಿಟ್ಟು, ಯಾಕೆ ಸರ್ ಇವರು ಹೊರೆ ಹೊತ್ಕೋಬೇಕು? ಬಿಸಿ ಊಟ ಮುಖ್ಯ ಅಡುಗೆಯವರು ಅಂತ ಹೇಳ್ಬಿಟ್ಟು ಕನಿಷ್ಠ 7th ಓದಿರಬೇಕು ಅಂತೇಳಿ ಹೇಳಿ ಸರ್ಕಾರ ಮಾರ್ಗಸೂಚಿನೇ ಇರೋವಾಗ ಅವ್ರ ಕೈಗೆ ಜವಾಬ್ದಾರಿನೇ ಕೊಡದೆ ನಾವೇ ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಕೆಲಸ ಜಾಸ್ತಿ ಆಗಿದೆ. ನಮ್ಮನ್ನ ಇದ್ರ ಹೊರಗಡೆ ಇಡಿ, ಇಸ್ಕಾನ್ಗೆ ಕೊಡಿ ಅನ್ನೋದ್ರಲ್ಲಿ ಅರ್ಥ ಏನಿದೆ? ಹಂಗಾಗಿ ಆ ಇಸ್ಕಾನ್ ಕೊಡೋದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇಸ್ಕಾನ್ ಏನಾದರೂ ವಿಸ್ತರಣೆ ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ವಿ.